ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಕೆಇ ಅವರು ಇವತ್ತಿನಿಂದ ಈಗಿನಿಂದ MBBS ಗೆ ಸಂಬಂಧಪಟ್ಟ ಹಾಗೇನು ಕೂಡ ಆಪ್ಷನ್ ಎಂಟ್ರಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಇದ್ದೀರಿ. ಸೊ MBBS ಗೆ ಸಂಬಂಧಪಟ್ಟ ಹಾಗೆ ಸೊ ಆಪ್ಷನ್ ಎಂಟ್ರಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಶಾಕಿಂಗ್ ನ್ಯೂಸ್ ಏನು ಅಂತ ಅಂದ್ರೆ, ವಿದೌಟ್ ದ ಫೀ ಸ್ಟ್ರಕ್ಚರ್, ವಿದೌಟ್ ದ ಪ್ರಾಪರ್ ಶೆಡ್ಯೂಲ್, ಸೊ ಇನ್ನು BAMS ಕಾಲೇಜಸ್ಗಳು ಆಡ್ ಆಗಿಲ್ಲ, ಸೀಟ್ ಮೆಟ್ರಿಕ್ಸ್ ಕೂಡ ಆಡ್ ಆಗಿಲ್ಲ. ಸೊ ಬಟ್ ಲಾಸ್ಟ್ ಡೇಟ್ ಅಂತ ಹೇಳಿ ನಿಮಗೆ ಇಲ್ಲಿ ತೋರಿಸ್ತೀನಿ. ಲಾಸ್ಟ್ ಡೇಟ್ ಅಂತ ಹೇಳಿ 22ನೇ ತಾರೀಕು 6 ಗಂಟೆ ಒಳಗೆ ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ಕೆಇ ಅವರ ಕಡೆಯಲ್ಲಿ. ಸೊ MCC ಅವರ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಕೆಇ ಅವರಂತೂ ರಿಸಲ್ಟ್ ಅನ್ನು ಅನೌನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮಾಡೋದು ಇಲ್ಲ. ಮೊನ್ನೆ ಪ್ರಸನ್ನ ಸರ್ ಅವರು ಯೂಟ್ಯೂಬ್ ವಿಡಿಯೋದಲ್ಲೂ ಕೂಡ ಹೇಳಿದ್ದಾರೆ. ಇಂತಹ ಕೇಸಲ್ಲಿ ನಮ್ಮ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಾಕೆ ಈ ರೀತಿಯಾಗಿ ಒಂದು ಪ್ಯಾನಿಕ್ ಉಂಟು ಮಾಡುವಂತ ಅಥವಾ ತ್ರಾಸ್ ಕೊಡುವಂತಹ, ಟೆನ್ಷನ್ ಮಾಡ್ಕೊಳ್ಳುವಂತ ಒಂದು ಟೈಮ್ ಸ್ಲಾಟ್ ಅನ್ನ ಅಥವಾ ಟೈಮ್ ಫೈನಲ್ ಟೈಮ್ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಆಸಕ್ತಿ ಇರುವ ವಿದ್ಯಾರ್ಥಿಗಳು ಎಲ್ಲಾ ಕೋರ್ಸ್ಗಳನ್ನು ಶುಲ್ಕವನ್ನು ಪರಿಶೀಲಿಸಿಕೊಂಡು 22ನೇ ತಾರೀಕು ಒಳಗೆ ಆ ಸಂಜೆ 6 ಗಂಟೆ ಒಳಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಬೇಕು. ಆಪ್ಷನ್ ಎಂಟ್ರಿಯನ್ನ ದಿನಾಂಕ ವಿಸ್ತರಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಮೊದಲು ಕೆಇ ಅವರು ಹೇಳಬೇಕು, ಕರೆಕ್ಟ್ ಆಗಿ ಫೀ ಸ್ಟ್ರಕ್ಚರ್ ನಮ್ಗೆ ಇನ್ನೂ ಬಂದಿಲ್ಲ. ಫೀ ಸ್ಟ್ರಕ್ಚರ್ ಗೊತ್ತಿಲ್ದೇನೆ, ಎಸ್ಪೆಷಲಿ ಹೈಯರ್ ಫೀಸ್ ಕಾಲೇಜಸ್ ಗಳ ಫೀ ಸ್ಟ್ರಕ್ಚರ್ ಗೊತ್ತಿಲ್ದೇನೆ ಸೊ ನಾವು ಆಪ್ಷನ್ ಎಂಟ್ರಿಯನ್ನ ಹೇಗ್ ಮಾಡ್ಬೇಕು? ಅಥವಾ 6 ಗಂಟೆ ಅಂತ ಹೇಳ್ತಾರೆ, ಹಾಗಾದ್ರೆ ಇಷ್ಟ್ರ ಮೇಲೆ ಅವರು ಶೆಡ್ಯೂಲ್ ಅನ್ನ ಎಕ್ಸ್ಟೆಂಡ್ ಮಾಡೋದೇ ಇಲ್ವಾ? ಹಾಗಾದ್ರೆ ನೋಡಿ, ನೀವೇ ನೋಡಿ, BAMS ಕಾಲೇಜಸ್ ಆಡ್ ಆಗಿಲ್ಲ, ಅದನ್ನ ಯಾವಾಗ ಆಡ್ ಮಾಡ್ಬೇಕು? ಇವತ್ತು ಡೆಂಟಲ್ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಹೋದಾಗ ದೊಡ್ಡ ಶಾಕ್ ಏನು ಅಂತ ಅಂದ್ರೆ, ಸೊ ವಿದ್ಯಾರ್ಥಿಗಳು ಡೆಂಟಲ್ ಕಾಲೇಜ್ ಪ್ರೈವೇಟ್ ಮತ್ತು ಮ್ಯಾನೇಜ್ಮೆಂಟ್ ಅನ್ನು ಆಡ್ ಮಾಡ್ತಾ ಇದ್ರೆ, ಬಹಳಷ್ಟು ಕಾಲೇಜಸ್ ಗಳಲ್ಲಿ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಗಿಂತ ಪ್ರೈವೇಟ್ GMP ಕ್ಯಾಟಗರಿ ಫೀಸೇ ಜಾಸ್ತಿ ಇದೆ. ಇದು ಹೆಂಗ್ ಸಾಧ್ಯ ಇದೆ? ಸೊ ಇದರಿಂದ ನಾನು ಕೆಇ ಅವ್ರು ಕೇಳ್ಕೊಳ್ಳೋದಿಷ್ಟೇ, ವಿದ್ಯಾರ್ಥಿಗಳು ಮತ್ತು ಪಾಲಕರು ಪ್ಯಾನಿಕ್ ಆಗ್ತಾರೆ, ಟೆನ್ಷನ್ ತಗೋತಾರೆ. ಅವರಿಗೆ ಅಷ್ಟು ಟೆನ್ಷನ್ ಅನ್ನ ಕೊಡಬೇಡಿ. ದಯವಿಟ್ಟು ಅದು ಏನ್ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಕ್ಲಾರಿಫೈ ಮಾಡಿ, ಕ್ಲಿಯರ್ ಮಾಡಿ. ಸೊ ಇಲ್ಲಿ ಇನ್ನೊಂದು ಕೆಳಗಡೆ ನೋಡಿ ಮಜಾ ಅಂತಂದ್ರೆ, 2025 ಮತ್ತು 26ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಸರ್ಕಾರಿ, ಖಾಸಗಿ, ಡೀಮ್ಡ್ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುವ ವೈದ್ಯಕೀಯ ಕಾಲೇಜುಗಳಲ್ಲಿನ ಸೀಟುಗಳ ಪ್ರವೇಶ ಶುಲ್ಕದ ಆದೇಶ ಸರ್ಕಾರದಿಂದ ಸ್ವೀಕೃತವಾಗಿಲ್ಲದಿರುವುದರಿಂದ 2024-25ರ ಶುಲ್ಕವನ್ನೇ ಪ್ರಕಟಿಸಲಾಗಿರುತ್ತದೆ. ನೋಡಿ, ಲಾಸ್ಟ್ ಇಯರ್ ಫೀಸ್ ಅನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಪ್ಷನ್ ಎಂಟ್ರಿಯಲ್ಲಿ. ಸೊ ಅದನ್ನ ಮಾಡಿದ್ದಾರೆ, ಸರ್ಕಾರದ ಆದೇಶ ಬಂದ ಮೇಲೆ ಪರಿಷ್ಕರಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಬಟ್ ಫೀ ಸ್ಟ್ರಕ್ಚರ್ ಇಲ್ದೇನೆ ಯಾವುದೋ ಒಂದು ಹೈಯರ್ ಫೀ ಸ್ಟ್ರಕ್ಚರ್, ಈಗ SDM ಅಲ್ಲಿ 22.5 ಮಾಡಿದ್ದಾರೆ ಅಂತ ಸುದ್ದಿ. ಲಾಸ್ಟ್ ಇಯರ್ 20 ಇತ್ತು. ಈಗ ನಾನು 20 ಲಕ್ಷಕ್ಕೆ ರೆಡಿ ಆಗಿದ್ದೀನಿ ಮೆಂಟಲಿ, 22 ಲಕ್ಷ ಆದ್ರೆ ನಾನು SDM ಅನ್ನ ಹಾಕೊಳ್ಳೋದಿಲ್ಲ. ಈಗ ನಾನು ಯಾವ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಆ ಕಾಲೇಜನ್ನು ಹಾಕೊಳ್ಬೇಕು? ಮೊನ್ನೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು PES, BGS, ಸಪ್ತಗಿರಿ ಇಂಥ ಕಾಲೇಜಸ್ಗೆ ಹೋದಾಗ ಕಾಲೇಜಸ್ ಗಳಲ್ಲಿ ಹೇಳಿರೋದೇನಂತಂದ್ರೆ, ಈ ವರ್ಷ ನಮ್ಮ ಫೀಸು 10% ಜಾಸ್ತಿ ಆಗ್ಬೋದು, ಪ್ರೈವೇಟ್ ಹೈಯರ್ ಫೀಸು. ಅದರ ಒಂದು ಕ್ಲಾರಿಟಿ ಇಲ್ದೇನೆ ವಿದ್ಯಾರ್ಥಿಗಳು ಹೇಗೆ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು? ಅದು ಅಲ್ಲದೆ ಇಲ್ಲಿ ಕೊಟ್ಟಿರೋದು ಬಹಳ ಟೆನ್ಷನ್ ಆಗ್ತದೆ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ. 22ನೇ ತಾರೀಕು ಸಂಜೆ 6 ಗಂಟೆ ಒಳಗೆ ಅಂದ್ರೆ ಕರೆಕ್ಟ್ ಆಗಿ ಇನ್ನು 48 ಅವರ್ಸ್ ಕೂಡ ಇಲ್ಲ ನಮ್ಮ ಹತ್ರ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ಹೌದಾ? ಸೊ ಅದು ಹೆಂಗ ಇದು ಈ ರೀತಿಯಾಗಿ ಕೊಡ್ತಾರೆ ಅಂತ ನನ್ಗೆ ಅರ್ಥ ಆಗೋದಿಲ್ಲ. ಬಟ್ ವಿದ್ಯಾರ್ಥಿಗಳು ಮತ್ತು ಪಾಲಕರು ನಿಮಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದು 22 ಸಂಜೆ 6 ಗಂಟೆಗೆ ಮುಗಿಯೋದಿಲ್ಲ. ಇದು ಹೀಗೆ ಕಂಟಿನ್ಯೂ ಆಗ್ತದೆ. ಇನ್ನೂ 2 ದಿನ ಕಂಟಿನ್ಯೂ ಮಾಡ್ಲೇಬೇಕು. ಕೆಇ ಅವರು ಮಾಡೇ ಮಾಡ್ತಾರೆ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿಯನ್ನ ಮಾಡಿ, ಯಾವುದೇ ಮಿಸ್ಟೇಕ್ ಇಲ್ದೇನೆ. BAMS ಆಡ್ ಮಾಡ್ಬೇಕು ಅಂತ ಹೋದ್ರೆ BAMS ಇನ್ನೂ ಕೂಡ ಆಡ್ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಸೀಟ್ ಮೆಟ್ರಿಕ್ಸ್ ಅಲ್ಲೂ ನೀವು ನೋಡಬಹುದು BAMS ಆಡ್ ಆಗಿಲ್ಲ. ಇದು ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ನೀವು ಮೊದಲು MBBS ಆದ್ಮೇಲೆ ಸೆಕೆಂಡ್ ಪ್ರಿಯಾರಿಟಿ BDS ಇದ್ರೆ BDS ಹಾಕ್ಬೇಕು, BAMS ಇದ್ರೆ BAMS ಅನ್ನ ಹಾಕ್ಬೇಕು. ಈಗ BAMS ಇಲ್ದೇನೆ ಬರೀ MBBS ಮಾಡ್ಕೊಂಡು ಕುತ್ಕೊಂಡು ಇದ್ರ ಮೇಲಂತೂ ಸೀಟ್ ರಿಸಲ್ಟ್ ಅನ್ನ, ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕೆಇ ಅವರು. ಆ ಕಾರಣಕ್ಕೆ ನಾನು ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಮತ್ತು ಪಾಲಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದಿಷ್ಟೇ, ಸೊ ಯಾರು ಕೂಡ ಪ್ಯಾನಿಕ್ ಆಗೋದಕ್ಕೆ ಹೋಗ್ಬೇಡಿ. ನಿಮ್ಮ ತಲೆಯನ್ನ ಕೆಡ್ಸ್ಕೊಂಡು ಸೈಬರ್ದವ್ರಿಗೆ ಹತ್ರ ರಾತ್ರಿ 12 ಗಂಟೆ 1 ಗಂಟೆ ತನಕ ಇವತ್ತೇ ಕುತ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾಳೆಯಿಂದ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಇಲ್ಲಿ ಒಂದು ಖುಷಿಯ ವಿಚಾರ ಏನು, ಕೆಇ ಅವರು ಕೂಡ ಹೇಳಿದ್ದಾರೆ, ಆಸ್ ಅಂಡ್ ವೆನ್ ಹೇಗೆ ನಮಗೆ ಸೀಟ್ ಮೆಟ್ರಿಕ್ಸ್ ಗಳು ಸಿಗ್ತಾ ಹೋಗ್ತದೋ ಅದನ್ನ ನಾವು ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿ. ಬಟ್ ವಿದ್ಯಾರ್ಥಿಗಳಿಗೆ ತಲೆ ಕೆಟ್ಟಿರೋದು ಏನಂತಂದ್ರೆ, ಸೊ ಈ 6 ಗಂಟೆ ಒಳಗೆ ನಾವು ಆಪ್ಷನ್ ಎಂಟ್ರಿ ಮಾಡಿ ಮುಗಿಸ್ಬೇಕಾ ಅಂತ ಹೇಳಿ. ಸೊ ಇನ್ನೊಂದ್ಸರಿ ಹೇಳ್ತೀನಿ, ಹಾಗೇನು ಇರೋದಿಲ್ಲ. ಸೊ 6 ಗಂಟೆ ಆದ್ಮೇಲೆ ವಿಸ್ತರಣೆ ಮಾಡ್ಲೇಬೇಕು, ಮಾಡೇ ಮಾಡ್ತಾರೆ. ಯಾಕಂತಂದ್ರೆ
ಇನ್ನೂ BAMS ಆಡ್ ಆಗಿಲ್ಲ, MBBS ಗೆ ಅಟ್ಲೀಸ್ಟ್ ಲಕ್ಷಾಂತರ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನ ಮಾಡ್ತಾ ಇರ್ತಾರೆ. ಅಂತ ಕೇಸಲ್ಲಿ ಬರೀ 2 ದಿವಸ ಕೊಟ್ರೆ ಸಾಕಾಗೋದಿಲ್ಲ. ಅದು ಅಲ್ಲದೆ 22ರೊಳಗೆ ಮುಗಿಸಿ ಇವ್ರು ಏನ್ ಮಾಡ್ತಾರೆ, ಈಗ MCC ಮುಂಚೆ ಅಂತೂ ಇವರು KE ಅವರು ಸೀಟ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಆಗೋದಿಲ್ಲ. MCC ಅವ್ರದ್ದು ಇನ್ನೂ ಸೀಟ್ ಮೆಟ್ರಿಕ್ಸೇ ಬಂದಿಲ್ಲ, ಸೊ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿಲ್ಲ. ಅಂತ ಕೇಸಲ್ಲಿ ಇವರಂತೂ 26, 27ಕ್ಕೆ ರಿಸಲ್ಟ್ ಅನೌನ್ಸ್ ಮಾಡಕ್ಕಂತೂ ಬರೋದಿಲ್ಲ. ಆದ್ರೆ KE ಅವರು ಹೀಗೆ ಹೇಳ್ಬೋದಿತ್ತು, ನಾವು ವಿದ್ಯಾರ್ಥಿಗಳಿಗೆ ಈಸಿ ಆಗ್ಲಿ, ಯಾವುದೇ ತೊಂದರೆ ಇಲ್ಲದೆ ಮಾಡ್ಲಿ, ಸಾಕಷ್ಟು ಸಮಯವನ್ನ ಕೊಟ್ಟಾಗೆ ಆಗ್ತದ ಅಂತೇಳಿ ನಾವು ಈಗ ಆಪ್ಷನ್ ಎಂಟ್ರಿಯನ್ನ ಸ್ಟಾರ್ಟ್ ಮಾಡಿದೀವಿ. ಸೊ ಇದು ಒಂದು ಪರ್ಟಿಕ್ಯುಲರ್ ಲಾಸ್ಟ್ ಡೇಟ್ ಇರ್ತದ, ಈ ಲಾಸ್ಟ್ ಡೇಟ್ ಒಳಗೆ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಮೇ ಬಿ ಅದನ್ನ ಇನ್ನೊಂದ್ಸಾರಿ ನಾಳೆಯ ತನಕ ಇನ್ನೊಂದ್ಸಾರಿ ವಿಸ್ತರಣೆ ಮಾಡಿರುವಂತದ್ದು ಕೂಡ ಕೊಡ್ಲೇಬೇಕು. ಸೊ ಅದನ್ನ ವೇಟ್ ಮಾಡೋಣಂತೆ. ಬಟ್ ಹಾಗಂತೇಳಿ ನಾವು ಏನು ವೇಟ್ ಅಂದ್ರೆ ಮಾಡದೇ ಇರೋದು ಬೇಡ, ನಾವು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಳ್ಳೋಣಂತೆ. ಬಟ್ ಅದರಲ್ಲಿ ಏನು ಫೀ ಸ್ಟ್ರಕ್ಚರ್ ಮೆನ್ಷನ್ ಆಗ್ತದೆ, ಎಸ್ಪೆಷಲಿ ಹೈಯರ್ ಫೀಸ್, ಆ ಫೀ ಸ್ಟ್ರಕ್ಚರ್ ನ ನೋಡಿ ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದು ಜಾಸ್ತಿನೂ ಆಗಬಹುದು ಅನ್ನೋದು ತಲೆಯಲ್ಲಿ ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಳ್ಳಿ. ಇದರ ಜೊತೆಗೆ ಸೊ ಸೀಟ್ ಮೆಟ್ರಿಕ್ಸ್ ಅನ್ನು ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ನೀವು. ಸೊ ಇದರಲ್ಲಿ ಒಂದು ಕಾಲೇಜ್ ಮಿಸ್ ಆಗಿದೆ, ಅದು ಜವಾಹರ್ಲಾಲ್ ನೆಹರು ಬೆಳಗಾವಿಯದು ಮಿಸ್ ಆಗಿದೆ. ಅದಕ್ಕಾಗಿ 64 ಕಾಲೇಜ್ ಏನು ಇಲ್ಲಿ ಕಾಣಿಸ್ತಾ ಇದೆ. ಟೋಟಲ್ 65 ಬರಬೇಕಿತ್ತು, ಸೊ ಇಲ್ಲಿ 64 ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದನ್ನು ಕೂಡ ಇಲ್ಲಿ ಸರ್ಚ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಜವಾಹರ್ಲಾಲ್ ನೆಹರು ಏನಿದೆ, ಸೊ ಆ ಕಾಲೇಜು ಇದರಲ್ಲಿ ಆಡ್ ಆಗಿಲ್ಲ. ಸೊ ಬೆಳಗಾವಿದು ಅದರಲ್ಲಿ ಆಡ್ ಆಗಿಲ್ಲ. ಸೊ ಬೆಳಗಾಂ ಕಾಲೇಜ್ ಒಂದಿದೆ M037, ಅದು ಬಿಟ್ರೆ ಸೊ ಬೇರೆ ಯಾವುದು ಕೂಡ ಬೆಳಗಾಂ ಜವಾಹರ್ಲಾಲ್ ನೆಹರು ಆಡ್ ಆಗಿಲ್ಲ. ಫೈನ್. ಸೊ ಇಲ್ಲಿ ನೀವು ಈ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಓದೋದು ಹೇಗೆ ಹಾಗಾದ್ರೆ ನೋಡಿ. ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಹೇಗೆ ನೀವು ಓದಬೇಕು ಅಂದ್ರೆ ನೋಡಿ, ಇಲ್ಲಿ ಕ್ಯಾಟಗರಿ 1 ಕಾಣಿಸ್ತಾ ಇದೆ ಅಲ್ವಾ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಕ್ಯಾಟಗರಿ 1 ಕಾಣಿಸ್ತಾ ಇದೆ ಅಲ್ವಾ, HK ಅಂದ್ರೆ ಹೈದರಾಬಾದ್ ಕರ್ನಾಟಕ, RK ಅಂದ್ರೆ ರೆಸ್ಟ್ ಆಫ್ ಕರ್ನಾಟಕ. ಅಂದ್ರೆ ಈಗ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಹೈದರಾಬಾದ್ ಕರ್ನಾಟಕ ಅಂಡರ್ 16 ಸೀಟ್ ಇದೆ, ರೆಸ್ಟ್ ಆಫ್ ಕರ್ನಾಟಕ ಅಂಡರ್ 184 ಸೀಟ್ ಇದೆ. ಅದೇ ರೀತಿ ನೀವು ಮುಂದೆ ಹೋಗ್ತಾ ಹೋದ್ರಿ ಅಂತ ಅಂದ್ರೆ ಸೊ ಇದರಲ್ಲಿ ನೋಡಿ ಜಮ್ಮು ಕಾಶ್ಮೀರ ಒಂದಿದೆ, ಎಕ್ಸ್ ಡಿಫೆನ್ಸ್ ಒಂದಿದೆ. ಸೊ PHM ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿಗೆ 10 ಸೀಟ್ ಅನ್ನ ಕೊಟ್ಟಿರೋದು. ಟೋಟಲ್ ಆಗಿ 212 ಸೀಟ್ಸ್ ಇಲ್ಲಿ ಇದೆ. ಈ ರೀತಿಯಾಗಿ ಇದನ್ನ ನೀವು ಓದಬೇಕು, ಗೊತ್ತಿರ್ಲಿ. ಈ ರೀತಿಯಾಗಿ ಇದನ್ನ ಓದ್ಕೊಳ್ಳಿ. ಇನ್ನು ಇಲ್ಲಿ ಏನಾಗ್ತದ ಅಂದ್ರೆ ಈಗ ನೋಡಿ ಕ್ಯಾಟಗರಿ 1G ಇದು. ಓಕೆ, ನೀವು HK ದಲ್ಲಿ ನೋಡ್ತಾ ಇದ್ರೆ ಕ್ಯಾಟಗರಿ 1GH ಅಂತ ಓದಿ, ಕ್ಯಾಟಗರಿ 1RH ಅಂತ ಓದಿ, ಕ್ಯಾಟಗರಿ 1KH ಅಂತ ಓದ್ಕೊಳ್ಳಿ. ಅಂದ್ರೆ ಕ್ಯಾಟಗರಿ 1 ಕನ್ನಡ ಮೀಡಿಯಂ, K ಅಂದ್ರೆ ಕನ್ನಡ ಮೀಡಿಯಂ, R ಅಂದ್ರೆ ರೂರಲ್, G ಅಂದ್ರೆ ಜನರಲ್. ಕ್ಯಾಟಗರಿ 1 ಜನರಲ್, RK ಅಂತ ಏನಿದೆ ರೆಸ್ಟ್ ಆಫ್ ಕರ್ನಾಟಕ. ಕ್ಯಾಟಗರಿ 1 ಜನರಲ್ ಅಲ್ಲಿ 6 ಸೀಟ್ ಇದೆ, ಕ್ಯಾಟಗರಿ 1 ರೂರಲ್ ಅಲ್ಲಿ 1 ಸೀಟ್ ಇದೆ, ಕ್ಯಾಟಗರಿ 1 ಕನ್ನಡ ಮೀಡಿಯಂ ಅಲ್ಲಿ 1 ಸೀಟ್ ಇದೆ. ಈ ರೀತಿಯಾಗಿ ಇದನ್ನ ಓದ್ಕೊಳ್ಳಿ. ಅದೇ ರೀತಿ ಈಗ ನೋಡಿ 3B ಅಲ್ಲಿ ಫಾರ್ ಎಕ್ಸಾಂಪಲ್ 3BG ಅಂದ್ರೆ 3B ಜನರಲ್ ಅಲ್ಲಿ ಹೈದರಾಬಾದ್ ಕರ್ನಾಟಕ 1 ಸೀಟ್ ಇದೆ, ರೆಸ್ಟ್ ಆಫ್ ಕರ್ನಾಟಕ 7 ಸೀಟ್ ಇದೆ. 3B ಜನರಲ್ ಅಲ್ಲಿ 3BRH 1 ಸೀಟು ಇಲ್ಲ, 3BKH ಅಂದ್ರೆ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕಕ್ಕೂ ಕೂಡ 1 ಸೀಟ್ ಇಲ್ಲ. 3B ಓನ್ಲಿ ರೂರಲ್ ಗೆ 1 ಸೀಟ್ ಇದೆ, 3B ಕನ್ನಡ ಮೀಡಿಯಂಗೆ 1 ಸೀಟ್ ಇದೆ. ಈ ರೀತಿಯಾಗಿ ಇದನ್ನ ಓದಿಕೊಳ್ಳಿ. ರೈಟ್. SCಗೂ ಕೂಡ ಹಾಗೇನೆ ನೋಡಿ. ಫಾರ್ ಎಕ್ಸಾಂಪಲ್ SCG ಅಲ್ಲಿ ರೆಸ್ಟ್ ಆಫ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ 25 ಸೀಟ್ ಇದೆ. ಸೊ ಹೈದರಾಬಾದ್ ಕರ್ನಾಟಕ SCH ಅಂತ ನಾವೇನ್ ಹೇಳ್ತೀವಿ ಅದರಲ್ಲಿ 2 ಸೀಟ್ ಇದೆ. ಸೊ ಅದೇ ರೀತಿ SCRH ಅಲ್ಲಿ 0 ಇದೆ, SCKH ಅಲ್ಲಿ 0 ಇದೆ, SCR ಅಲ್ಲಿ 4 ಇದೆ, SCK ದಲ್ಲಿ 1 ಇದೆ. ಈ ರೀತಿಯಾಗಿ ಇದನ್ನ ನೀವು ರೀಡ್ ಮಾಡ್ಕೊಳ್ಳಿ, ಈ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನ. ಸೊ ಈ ರೀತಿಯಾಗಿ ಎಲ್ಲಾ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೊಟ್ಟಿರುವಂತದ್ದು. ಸೆಂಟ್ ಜಾನ್ಸ್ ಕಾಲೇಜ್ ಇಂದು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನೋಡಬಹುದು. ಆಲ್ ಇಂಡಿಯಾ ಓಪನ್ ಮೆರಿಟ್ 9 ಸೀಟ್ ಇರುವಂತದ್ದು ಇಲ್ಲಿ. ಸೊ RC2 ಗೆ 10 ಇದೆ, RC3 ಗೆ 10 ಇದೆ. ಇದೇ ರೀತಿ GMP 9 ಇದೆ, GMPH 2 ಇದೆ. ಟೋಟಲ್ 150 ಸೀಟುಗಳನ್ನ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಸೆಂಟ್ ಜಾನ್ಸ್ ಮಾತ್ರ ಇಲ್ಲಿ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಸೊ ಸೆಂಟ್ ಜಾನ್ಸ್ ಅನ್ನು ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂತ ಅನ್ಕೋತೀನಿ ನೋಡಿ. ನಾವು ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಸೆಂಟ್ ಜಾನ್ಸ್ ಅನ್ನು ಹಿಡಿದುಕೊಂಡು ಇದರಲ್ಲಿ 65 ಕಾಲೇಜಸ್ ಆಗ್ಬೇಕಿತ್ತು, ಆದ್ರೆ JNMC ಕಾಲೇಜ್ ಇದರಲ್ಲಿ ರಿಮೂವ್ ಮಾಡಿರೋದಕ್ಕೆ 64 ಕಾಲೇಜಸ್ಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಟೋಟಲ್ ಓವರ್ ಆಲ್ ಇಲ್ಲಿ ನೋಡ್ತಾ ಹೋದ್ರಿ ಅಂತಂದ್ರೆ ಜನರಲ್ ಮೆರಿಟ್ ಅಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಟೋಟಲ್ ಸೀಟು 987 ಇದೆ. ಸೊ ರೆಸ್ಟ್ ಆಫ್ ಕರ್ನಾಟಕಕ್ಕೆ ಟೋಟಲ್ ಸೀಟು 93959 ಇದೆ ಅನ್ನೋದು ಗೊತ್ತಿರಲಿ. ಈ ರೀತಿಯಾಗಿ ಸೀಟ್ ಅನ್ನು ಕೊಟ್ಟಿರೋದು. ಲಾಸ್ಟ್ ಅಲ್ಲಿ ಹೈದರಾಬಾದ್ ಇಲ್ಲಿ ನೋಡಬಹುದು 263 ಸೀಟ್ಸ್ ದಿಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿಗೆ ಇರುವಂತದ್ದು.
ಈ ರೀತಿಯಾಗಿ ಸೀಟ್ ಮೆಟ್ರಿಕ್ಸ್ ಅನ್ನು ಕೊಟ್ಟಿದ್ದಾರೆ, ಈ ರೀತಿ ಅನಾಲಿಸಿಸ್ ಅನ್ನ ಮಾಡ್ಕೊಳ್ಳಿ. ಸೊ ಬಟ್ ಕೊನೆಯದಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಕೆಇ ಅವರಲ್ಲೂ ಕೂಡ ರಿಕ್ವೆಸ್ಟ್ ಏನಂತಂದ್ರೆ, ಸೊ ಗೊತ್ತಿರ್ಲಿ, ಇಲ್ಲಿ ಏನಾಗಿದೆ ಅಂತಂದ್ರೆ ಡೆಂಟಲ್ ಅಲ್ಲಿ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಫೀ ಸ್ಟ್ರಕ್ಚರ್ ಬಹಳ ವೇರಿಯೇಷನ್ ತೋರಿಸ್ತಾ ಇದೆ, ಏನೋ ಸರ್ವರ್ ಎರರ್ ಆಗ್ಬಿಟ್ಟು. ಇನ್ನು ಮೆಡಿಕಲ್ ಅಲ್ಲಿ ಫೀ ಸ್ಟ್ರಕ್ಚರ್ ನ ಲಾಸ್ಟ್ ಇಯರ್ ಆಡ್ ಮಾಡಿದರೆ ಈ ವರ್ಷದ ಆಡ್ ಆಗಿಲ್ಲ. BAMS ಕಾಲೇಜಸ್ ಗಳ ಇನ್ನೂ ಆಡ್ ಆಗಿಲ್ಲ, ಇನ್ನು ಮುಂದೆ ಆಡ್ ಆದ್ರೆ ನಾನು ತಿಳಿಸ್ಕೊಡ್ತೀನಿ. ಸೊ ಇಷ್ಟೆಲ್ಲ ಇಟ್ಕೊಂಡು ನೀವು 22ನೇ ತಾರೀಕು 6 ಗಂಟೆ ಒಳಗೆ ಆಪ್ಷನ್ ಎಂಟ್ರಿಯನ್ನ ಮುಗಿಸ್ಲೇಬೇಕು ಅಂತ ಹೇಳಿ ಹಾಕಿರೋದು ನೋಡಿದ್ರೆ ಇದು ನಗುವನ್ನ ತರಿಸ್ತದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಬಟ್ ಯಾರು ಪ್ಯಾನಿಕ್ ಆಗೋದಕ್ಕೆ ಹೋಗ್ಬೇಡಿ. ಸೊ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ, ಡೆಫಿನೆಟ್ಲಿ ಮಾಡ್ತಾರೆ, ಯಾಕಂದ್ರೆ ಅಷ್ಟರೊಳಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅಲ್ಲದೆ ಕ್ಲಾರಿಟಿ ಇಲ್ವೇ ಇಲ್ಲ ನಮಗೆ, ಯಾವುದೇ ಫೀ ಸ್ಟ್ರಕ್ಚರ್ ಕ್ಲಾರಿಟಿ ಇಲ್ಲ, BAMS ಸೀಟ್ಸ್ ಕ್ಲಾರಿಟಿ ಇಲ್ಲ. ಸೊ ಡೆಂಟಲ್ ಅಲ್ಲೂ ಕೂಡ ಫೀಸ್ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಈ ಎಲ್ಲ ಕಾರಣಕ್ಕೆ ಅದೆಲ್ಲ ಸೊಲ್ಯೂಷನ್ ಆದಷ್ಟು ಬೇಗ ಕೆಇ ಅವರು ಸೊಲ್ಯೂಷನ್ ಕಂಡು ಹಿಡಿತಾರೆ ಈ ಪ್ರಾಬ್ಲಮ್ಗಳಿಗೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.